ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರ ಬೆಳಗ್ಗೆ 5:30 ಇವಾಗ ಟೈಮ್ ಬಂದು ಇವತ್ತು ವ್ಯಾಪಾರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಬೇಗನೆ ಎದ್ದೆ. 4:15ಗೆ ಅಲಾರಾಮ್ ಇಟ್ಟೆ. 4:15ಗೆ ಎದ್ದೊಳಕ್ಕಾಗಿಲ್ಲ, 5:15ಗೆ ಎದ್ಬಿಟ್ಟೆ. ಅದಕ್ಕೋಸ್ಕರ ಮುಖ ತೊಳ್ಕೊಬಂದು ಇವಾಗ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಏನು ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಹಾಗೆ ಚಪಾತಿ ಮಾಡಿಬಿಡೋಣ ಅಂತ ಅನ್ನಿಸ್ತು. ಒಂದು 6 ಚಪಾತಿ ಮಾಡಿದ್ರೆ ಸಾಕು, ತಿನ್ಕೊಂಡಿರ್ತಾರೆ. ಚಪಾತಿ ಇಟ್ಟು ಕಲಸಿಟ್ಬಿಟ್ಟು ಹೋಗ್ಬಿಟ್ಟು ಸೀರೆ ಉಟ್ಕೊಬೋದು, ಯಾಕಂದರೆ ಟೈಮ್ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಹೋಗಿ ಸೀರೆ ಉಟ್ಕೊಬಂದೆ. ಸೀರೆ ಉಟ್ಕೊಂಡೆ ಬೇಗ ಚಪಾತಿ ಲಟ್ಸೋಣ. ಹಸಿಟ್ಟು ಕಲಸಿಟ್ಟೋಗಿದ್ದೆ ನಾನು. ಅದಕ್ಕೋಸ್ಕರ ಇವಾಗ ಚಪಾತಿನ ಬೇಯಿಸಬೇಕು, ಯಾಕಂದರೆ ಟೈಮ್ ಆಗಿದೆಯಲ್ವ. ಹಾಗಾಗಿ ಬರೀ 6 ಚಪಾತಿ ಮಾತ್ರ ಮಾಡ್ತೀನಿ ನಾನು. ಇಬ್ರಿಗೂ 3 ತಿನ್ಕೊಂಡಿರ್ತಾರೆ. ಆಮೇಲೆ ಮಧ್ಯಾಹ್ನದಷ್ಟರಲ್ಲಿ ಬಂದು ಏನಾದರೂ ಮಾಡಿಕೊಟ್ರೆ ತಿಂತಾರೆ. ಇವಾಗ ನೋಡಿ, ಇಲ್ಲಿ ಚಪಾತಿನ ನಾನು ಇಲ್ಲಿ ಬೇಯಿಸ್ತಾ ಇದ್ದೀನಿ. ಅಂದರೆ ಟೈಮ್ ಆಗಿರೋದ್ರಿಂದ ತುಂಬ ಗಡಿಬಿಡಿಲಿ ಬೇಯಿಸ್ತಾ ಇದ್ದೀನಿ. ಬೇಯಿಸಿ ಇಲ್ಲಿ ಹಾಟ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ನಾನು. ಹಾಟ್ ಬಾಕ್ಸಲ್ಲಿ ಹಾಕಿದ್ರೆ ಬಿಸಿಯಾಗಿರ್ತವೆ. ಒಟ್ಟು ನಾನು ಏನು ತಿಂಡಿ ಮಾಡಿದ್ರು ಬೆಳಗ್ಗೆ ಟೈಮು ಹಾಟ್ ಬಾಕ್ಸ್ಗೆ ಹಾಕೋದು, ಯಾಕಂದರೆ ಮಕ್ಕಳು ಅಷ್ಟೊತ್ತಿಗೆ ತಿನ್ನಲ್ವಲ್ಲ, ಲೇಟಾಗಿ ತಿನ್ನೋದು ಅವರು. ಹಾಗಾಗಿ ಹಾಟ್ ಬಾಕ್ಸ್ಗೆ ಹಾಕ್ಬಿಡ್ತೀನಿ. ಇವಾಗ ತಿಂಡಿ ಎಲ್ಲ ಮಾಡಾಯಿತು. ತಿಂಡಿ ಎಲ್ಲ ಮಾಡಿ ಬಾಕ್ಸ್ಗೆಲ್ಲ ಹಾಕಿದ್ದೀನಿ. ಅವರು ಬೇಕಾದರೆ ಸಕ್ಕರೆಯಲ್ಲಿ ತಿಂತಾರೆ, ಇಲ್ಲಾಂದರೆ ಉಪ್ಪಿನಕಾಯಿ ಇರುತ್ತೆ ಮನೇಲಿ, ಅಂದರೆ ಈ ಮಾವಿನಕಾಯಲ್ಲಿ ಮಾಡಿರ್ತೀವಿ ನೋಡಿ, ತುರಿದ್ಬಿಟ್ಟು ಅದಿರುತ್ತೆ, ಅದು ಏನಾದರೂ ಹಾಕ್ಕೊಂಡು ತಿಂತಾರೆ. ಸರಿ ಅಂತ ಹೇಳ್ಬಿಟ್ಟು ನಾನು ಬಸ್ ಸ್ಟ್ಯಾಂಡ್ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟೆ. ಇವಾಗ ನಾನು ನೋಡಿ ರೆಡಿಯಾಗಿ ಹೊರಡ್ತಾ ಇದ್ದೀನಿ, ತಲೆಗಿಲೆ ಎಲ್ಲ ಬಾಚ್ಕೊಂಡು. ಒಂದೊಂದು ದಿವಸ ಅಂತೂ ತಲೆ ಬಚ್ಚಕ್ಕೂ ಬೇಜಾರಾಗ್ಬಿಡುತ್ತೆ. ಗಂಟು ಕಟ್ಕೊಂಡು ಸೀದಾ ಹೊಂಟೋಯ್ತೀನಿ. ಸರಿ ಅಂತ ಹೇಳ್ಬಿಟ್ಟು ಈಗ ಇಳಿತಾ ಇದ್ದೀನಿ. ಅಂದರೆ ಮೇಲ್ಗಡೆ ಇದ್ದ ಕೆಳಗಡೆ ಇಳಿತಾ ಇದ್ದೀನಿ. ಈಗ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಏನಾದರೂ ಈ ಪಬ್ಲಿಕಲ್ಲಿ ವೀಡಿಯೋ ಮಾಡೋಕೆ ಒಂಥರ ಮುಜುಗರನೋಗುತ್ತೆ, ಒಂಥರ ಭಯ ಆಗುತ್ತೆ, ಯಾರು ಏನು ಅನ್ಕೋತಾರೋ ಅಂತ ಹೇಳ್ಬಿಟ್ಟು. ನಾವು ಹೋಗೋಷ್ಟರಲ್ಲಿ ಬಸ್ ಬಂದಿತ್ತು. ಸರಿ ಅಂತ ಬಸ್ ಹತ್ಬಿಟ್ಟು ಕೂತ್ಕೊಂಡು, ಅಂದರೆ ಒಂಥರ ವಾತಾವರಣ ಚೆನ್ನಾಗಿತ್ತು. ತುಂಬ ದಿವಸ ಆದಮೇಲೆ ಸ್ವಲ್ಪ ಬಿಸಿಲು ನೋಡಿದೆ. ಇವತ್ತೇನು ಆ ಥರ ಮೋಡ ಗಿಡ ಏನೂ ಇರಲಿಲ್ಲ. ಸ್ವಲ್ಪ ಬಿಸಿಲು ವಾತಾವರಣ ಎಲ್ಲ ಚೆನ್ನಾಗಿತ್ತು. ಹಂಗೂ ತಣ್ಣಗಿರೋ ಗಾಳಿ ಬೀಸ್ತಾ ಇತ್ತು. ನಾನು ಸರಿ ಅಂತ ಹೇಳ್ಬಿಟ್ಟು ಕಿಟಕಿನೇ ಕ್ಲೋಸ್ ಮಾಡಿಬಿಟ್ಟೆ. ತೆಗಿ, ನನಗೆ ಅವಾಗವಾಗ ಕಿವಿ ನೋವು ಬೇರೆ ಬರ್ತಾ ಇರುತ್ತಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಹೊರಡ್ತಾ ಇದ್ದೋ. ಇಲ್ಲೊಂದು ಕಡೆ ನಾನು ಸ್ವಲ್ಪ ದಿವಸದಿಂದ ವೀಡಿಯೋ ಮಾಡಿದ್ದೆ, ಒಂಚೂರು ನೀರು ಇರಲಿಲ್ಲ, ಎಲ್ಲ ಒಣಗೋಗ್ಬಿಟ್ಟಿತ್ತು. ಇವಾಗ ನೋಡಿ ಸ್ವಲ್ಪ ಮಳೆ ಬಿತ್ತಲ್ಲ, ಹಾಗಾಗಿ ಸ್ವಲ್ಪ ನೀರು ತುಂಬ್ಕೊಂಡಿದೆ. ನೋಡೋಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ವೀಡಿಯೋ ಮಾಡ್ಕೊಂಡು ನೋಡಿ, ಎಷ್ಟೋ ದಿವಸ ಆದಮೇಲೆ ನಿಜವಾಗ್ಲೂ ಬಿಸಿಲು ನೋಡ್ತಾ ಇರೋದು. ಸುಮಾರು ಒಂದು 15 ದಿವಸ ಬರೀ ಮೋಡ, ಸೋನೆ ಮಳೆ, ಬೆಳಗ್ಗೆ ಆದರೆ ಹಿಂಗೇ ಆಯ್ತಾಯಿತ್ತು. ಇವತ್ತೇ ಇಷ್ಟು ನೋಡ್ತಾ ಇರೋದು. ಇವಾಗ ಹೋಯ್ತಾ ಇದ್ದೀವಿ. ಬಸ್ ಇಳಿದ್ಬಿಟ್ಟು ಒಂದು ಊರಿಗೆ ವ್ಯಾಪಾರಕ್ಕೆ ಹೋಯ್ತಾ ಇದ್ದೀವಿ. ಈ ಊರಲ್ಲಂದರೆ ಏನು ವ್ಯಾಪಾರ ಇರಲಿಲ್ಲ. ಮಿನಿಮಮ್ ಇವತ್ತು ನಾವು 4 ಊರು ಸುತ್ತಾಡಿದ್ದೀವಿ. 4 ಊರು ಸುತ್ತಾಡಿ ನಾನು ಮಾರಿರೋದೇ 2 ಬ್ಲೌಸು. ಸತ್ಯ ಹೇಳಿದ್ರು ನಂಬ್ತೀರ, ಸುಳ್ಳು ಹೇಳಿದ್ರು ನಂಬ್ತೀರ, 2 ಬ್ಲೌಸು. 300 ರೂಪಾಯಿಗೆ 2 ಬ್ಲೌಸ್ ಮಾರಿದ್ದೀನಿ ಅಷ್ಟೇ. ಈ ಬ್ಯಾಗ್ ಬೇರೆ ಇಲ್ಲಿ ಕಿತ್ಕೊಬಿಟ್ಟೈತೆ ನೋಡಿ. ಆ ಜುಂಗೆಲ್ಲ ಕಟ್ ಮಾಡಬೇಕು, ಸಿಸರ್ ಇಲ್ಲ ಅಂತ ಹಾಗೆ ಬಿಟ್ಟಿದ್ದೀನಿ. ಮತ್ತು ಇಲ್ಲಿ ನೋಡಿ ಶುಂಠಿ ಹಾಕಿದ್ದಾರೆ. ಶುಂಠಿಗೆ ಒಂದು ಐಡಿಯಾ ಮಾಡಿದ್ದಾರೆ. ಅಂದರೆ ಈ ಹಕ್ಕಿಗಳೇನಾದರೂ ಬಂದು ತಿಂತಾವೋ ಅಥವಾ ಏನು ಬಂದು ತಿಂತಾವೋ ಅಂತ ನನಗೆ ಗೊತ್ತಿಲ್ಲ. ಏನಾದರೂ ನುಗ್ತಾವಂತೇನೋ. ನರ್ಸರೀಲಿ ಬ್ಲ್ಯಾಕ್ ಕಲರ್ ಇರುತ್ತೆ ನೋಡಿ, ಒಂಥರ ಮೊಟ್ಟೆ ಇಡೋ ಥರ, ಅದನ್ನು ಕಟ್ಟಿಬಿಟ್ಟು ಅದಕ್ಕೆ ವಾಟರ್ ಕ್ಯಾನ್ಗಳು ಕಟ್ಟವ್ರೆ. ಅದು ಹೆಂಗೆ ಶಬ್ದ ಬರ್ತೈತೆ ಅಂದರೆ ಗಂಟೆ ಥರ ಶಬ್ದ ನಾನು ಇಲ್ಲಿ ಎಲ್ಲಪ್ಪ ಗಂಟೆ ಶಬ್ದ ಬರ್ತೈತಲ್ಲ ಅಂತ ನೋಡಿದ್ರೆ ಇದು ಅಂದರೆ ಅವ್ರು ಏನೂ ಬರಬಾರ್ದು ಅಂತ ಆ ಥರ ಹಾಕಿರೋದಲ್ಲಿ. ಒಂಥರ ಶಬ್ದ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಸ್ವಲ್ಪ ಅದು ಬಿಟ್ಟು ಮುಂದೆ ಬಂದೆ ನೋಡಿ, ಅಲ್ಲಿ ನವಿಲಿದೆ, ದೊಡ್ಡ ನವಿಲದು. ರೆಕ್ಕೆ ಬಿಚ್ಕೊಂಡು ನಿಂತಿತ್ತು. ಫೋನ್ ತೆಗೆದ್ನಾ, ಅದು ರೆಕ್ಕೆನೇ ಮುಚ್ಚಿಬಿಡ್ತು. ನಾನು ಎಷ್ಟೋ ಸರಿ ಅನ್ಕೋತೀನಿ ರೆಕ್ಕೆ ಬಿಚ್ಚಿರೋ ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು, ಅದು ಹಂಗೆ ಮುದುಡ್ಬಿಡ್ತತ್ತೆ ಈ ರೆಕ್ಕೆನ. ನಾನು ಫೋನ್ನ ಕೈಯಲ್ಲಿ ಇಟ್ಕೊಳ್ದಲ್ಲೇ ಇದ್ದಾಗ ತುಂಬ ಹತ್ರದಲ್ಲಿ ಇರ್ತವೆ, ಫೋನ್ ತೆಗಿಯೋಷ್ಟ್ರಲ್ಲಿ ಹೊಂಟೋಯ್ತವೆ. ಈ ಥರ ನೋಡಿದಾಗ ತುಂಬ ದೂರದಲ್ಲಿ ಇರ್ತವೆ. ಇವು ಒಂಥರ ಕೂಗ್ತಾ ಇರ್ತವೆ. ನಿಜವಾಗ್ಲೂ ಕೇಳೋಕ್ಕೆ ಒಂಥರ ಚೆಂದ, ಕೊಯ್ ಕೊಯ್ ಅಂತ ಚೆನ್ನಾಗಿರುತ್ತೆ ಒಂಥರ ಕೇಳೋಕ್ಕೆ. ನಾನು ಎಲ್ಲಾದರೂ ನವಿಲು ಶಬ್ದ ಕೇಳಿದ್ರೆ ಹುಡುಕ್ತಾ ಇರ್ತೀನಿ, ಎಲ್ಲವೇ ಅಂತ ಹೇಳ್ಬಿಟ್ಟು, ಯಾವಾಗಲೂ ಅಷ್ಟೆ. ಮತ್ತು ಈ ಊರಲ್ಲೂ ವ್ಯಾಪಾರ ಮುಗಿಸ್ಕೊಂಡು ಹೊಂಟೋ. ಈ ಊರಲ್ಲಿ ವ್ಯಾಪಾರನೇ ಇಲ್ಲ ಬಿಡಿ. ಸುಮ್ಮನೆ ಈ ನಡುವೆ ಬರೀ ಸುತ್ತಾಡೋದೇ ಆಗೈತೆ ಫ್ರೆಂಡ್ಸ್. ಅದು ಏನಾಗೈತೆ ಅಂತಲೇ ಗೊತ್ತಿಲ್ಲ. ಮುಂಚೆ ಸ್ವಲ್ಪ ಪರವಾಗಿರಲಿಲ್ಲ, ಈ ನಡುವೆ ಅಂತೂ ಬೇಜಾರಾಗಿಬಿಡೈತೆ. ಅದಕ್ಕೆ ನಮ್ಮಮ್ಮ ಸುಮ್ಮನೆ ಬರೋದೇ ಬೇಡ ತೆಗಿ ಅಂತ ಇರ್ತೇವೆ ಒಂದೊಂದು ಸರಿ. ನೋಡಿ ಎಳೆದು ಇನ್ನೂ ಅಂದರೆ ಅಡಿಕೆ ಸಸಿಗಳನ್ನು ಈಗ ಹಾಕಿದ್ದಾರೆ. ಇದೇನು ಗೊತ್ತಾ, ಇದು ಸೌತೆಕಾಯಿ ಗಿಡ ಹಿಂಗಿರುತ್ತೆ ಅಂತ ನನಗೂ ಇದು ನಿಜವಾಗ್ಲೂ ಇವತ್ತೇ ಗೊತ್ತೇ. ಅಂದರೆ ಇದೊಂಥರ ಕುಂಬಳಕಾಯಿ ಬಳ್ಳಿ ಥರ ಇರುತ್ತೆ. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ನಾನೆಲ್ಲೋ ಸೌತೆಕಾಯಿ ದೊಡ್ಡ ಗಿಡದ ಥರ ಬರುತ್ತೆ ಅಂತ ಅಂದ್ಕೊಬಿಟ್ಟಿದ್ದೆ. ನಮ್ಮಮ್ಮ ಸುಮಾರು ಒಂದು 15 ವರ್ಷದಿಂದ ಇಲ್ಲೆಲ್ಲ ವ್ಯಾಪಾರ ಮಾಡಿದ್ರಂತೆ. ಈ ಜಾಗದಲ್ಲಿ ಮಳೆ ಬಂದಾಗ ಅಣಬೆ ಒಳ್ಳೆ ಹಾಸಿಗೆ ಥರ ಹಾಸಿರುತ್ತಂತೆ. ಸುಮಾರು ಸರಿ ಕಿತ್ಕೊಂಡು ಹೋಗಿದ್ದು ನಮ್ಮಮ್ಮ.
ಇದೊಂಥರ ಗದ್ದೆ ಅಂದರೆ ಹೊಲದಿಂದ ಇನ್ನೊಂದೂರಿಗೆ ಹೋಯ್ತಾ ಇರೋ ದಾರಿ ಇದು. ಹೇಳ್ತಾ ಇತ್ತು ಈ ಜಾಗದಲ್ಲಿ ಮಳೆ ಬಂದರೆ ತುಂಬ ಅಣಬೆಗಳು ಬಿಡ್ತವೆ ಅಂತ ಹೇಳ್ಬಿಟ್ಟು. ಅಂದರೆ ಜಾಗನೂ ಅಷ್ಟೇ ಚೆನ್ನಾಗಿದೆ. ಸರಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಒಂದು ಮನೆ ಹತ್ರ ಬಂದು ಪಾಪ ಇವ್ರು ನನ್ನ ಹತ್ರ ಒಂದು ಬ್ಲೌಸ್ ತಗೊಂಡ್ರು. ಅದೇ 300 ರೂಪಾಯಲ್ಲಿ ಇವ್ರೊಂದು ಬ್ಲೌಸ್ ತಗೊಂಡ್ರು. ಬ್ಲೌಸ್ ತಗೊಂಡು ನಾವು 12 ಗಂಟೆ ಆಗಿತ್ತು, ಏನು ತಿಂದಿರಲಿಲ್ಲ, ಹೋಟ್ಲೇನೂ ಇರಲಿಲ್ಲ ಆ ಕಡೆ. ಎಂತಾದರೂ ತಿಂದ್ರ ಅಂದರು ಇಲ್ಲ ಅಂತಂದು ಪಾಪ ಅವ್ರು ಮಾಡಿ ತಿಂಡಿ ಖಾಲಿ ಆಗಿಬಿಟ್ಟಿತ್ತಂತೆ. ಆಮೇಲೆ ನಮಗೋಸ್ಕರ ಮತ್ತೆ ಅನ್ನ ಮಾಡಿ ಪುಳಿಯೋಗರೆ ಗೊಜ್ಜಿತ್ತು ಅಂತ ಹೇಳ್ಬಿಟ್ಟು ಕೊಟ್ಟು ಮೊಸರೆಲ್ಲ ಕೊಟ್ಟರು. ನಿಜವಾಗ್ಲೂ ಅನ್ನ ಹಾಕ್ದವ್ರ ಮನೆ ಯಾವತ್ತೂ ಕೆಡಲ್ಲ ಅಂತಾರೆ. ತುಂಬ ಒಳ್ಳೆ ಜನ. ನಾವು ನಮ್ಮಿಂದ ನಿಮಗೆ ತೊಂದರೆ ಬೇಡ, ನಾವು ಒಯ್ತೀವಿ ಅಂತ ಎಷ್ಟು ಹೇಳಿದ್ರು ಅಯ್ಯೋ ಅನ್ನ ಹಾಕಿದ್ರೆ ಏನಮ್ಮ ತೊಂದರೆ, ಪಾಪ ಹಸ್ಕೊಂಡಿದ್ದೀರಾ, ಬನ್ನಿ ಯಾರಾದರೂ ಮನುಷ್ಯರೇ ಅಲ್ವಾ, ಎಲ್ಲರದು ಹೊಟ್ಟೆನೆ ಕಂಡು ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಅಷ್ಟು ಬಲವಂತದಿಂದ ಕೂರಿಸ್ಕೊಂಡು ಪುಳಿಯೋಗರೆ ಗೊಜ್ಜು ಮೊಸರು ರೈಸ್ ಮಾಡಿಕೊಟ್ರು. ನಿಜವಾಗ್ಲೂ ತುಂಬ ಒಳ್ಳೆಯವರು. ಆ ಅಜ್ಜಿ ಮಗ ಸೊಸೆ ನಿಜವೂ ದೇವ್ರಂಥ ಮನುಷ್ಯರು ಹೇಳ್ಬೇಕಂದ್ರೆ. ಎಷ್ಟು ಇದು ಮಾಡಿದ್ರು ಅಂದರೆ ನಿಜ ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವರು ಎಲೆ ಹಾಕಿದ್ರು, ಎಲೆ ಕಿತ್ಕೊಟ್ರು. ಅವ್ರ ಮನೇಲಿ ಯಾರು ತಿನ್ನಲ್ವಂತೆ, ತಿನ್ನಂಗಿದ್ರೆ ತಗೋ ಅಂತ ಹೇಳ್ಬಿಟ್ಟು ನಾನು ತಿಂತೀನಿ. ಯಾವತ್ತೋ ಒಂದು ದಿವಸ ಅಪರೂಪಕ್ಕೆ ತಿಂತೀನಿ ನಾನು. ಸರಿ ಅಂತ ಹೇಳ್ಬಿಟ್ಟು ಎಲೆನ ಈಸ್ಕೊಂಡೆ. ಆಮೇಲೆ ಅವರು ಎಳ್ಳಿಕಾಯಿ ಹಾಕಿದ್ರು, ಎಳ್ಳಿಕಾಯಿ ಮರ ಇತ್ತು, ಎಳ್ಳಿಕಾಯಿನೂ ಕೊಟ್ಟರು, ಉಪ್ಪಿನಕಾಯಿ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ನಡ್ಕೊಂಡೋದು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಅವ್ರ ಮನೆ. ಅಷ್ಟು ದೂರ ನಾವು ನಡ್ಕೊಂಡು ಬಂದುಬಿಟ್ಟಿದ್ದೀವಿ ಆಗಲೇ. ಮತ್ತು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೋ. ಈ ಊರಿಗೆ ಹೋದರೆ ಈ ಊರಲ್ಲೂ ಜನನೇ ಇರಲ್ಲ ಫ್ರೆಂಡ್ಸ್. ಹಳ್ಳಿ ಕಡೆ ಮಳೆ ಸ್ವಲ್ಪ ಮಳೆ ಬಂದೈತೆ ಹೋಗೈತೆ. ಕೆಲವ್ರು ಏನು ಮಾಡ್ತಾರೆ, ಹೊಲದ ಕೆಲ್ಸಕ್ಕೆ ಹೋಗ್ತಾರೆ. ಇನ್ನು ಕೆಲವರು ಶುಂಠಿ ಹಾಕಿರ್ತಾರಲ್ಲ, ಶುಂಠಿಲಿ ಕಳೆ ಕೀಳಕ್ಕೆ ಹೋಗ್ತಾರೆ. ಜಾಸ್ತಿ ಜನ ಶುಂಠಿ ಕಳೆ ಕೀಳಕ್ಕೆ ಹೋಗೋದು. ಮತ್ತು ಕೆಲವ್ರು ಏನು ಮಾಡ್ತಾರೆ, ಗಾರ್ಮೆಂಟ್ಸು ಅಂಥ ಕಡೆ ಹೊಂಟೋಯ್ತಾರೆ. ಹಾಗಾಗಿ ಜನ ಸಿಗೋಲ್ಲ. ಮತ್ತು ಇಲ್ಲಿ ನೋಡಿ ಡೇರೆ ಹೂವು ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿದೆ, ತುಪ್ಪದ ಕಲ್ಲರು ಚೆನ್ನಾಗಿತ್ತು. ಅದು ಸರಿಯಾಗಿ ವೀಡಿಯೋ ಮಾಡೋಕ್ಕಿಲ್ಲ. ಈ ಮನೆ ಕಾಣಿಸ್ತಾ ಇದೆ ನೋಡಿ, ಇದು ಸುಮಾರು ಒಂದು 100-120 ವರ್ಷದ ಮನೆ ಅಂತೆ ಇದು. ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ ಮನೆ. ನಿಜವಾಗ್ಲೂ ಮನೆ ಎಷ್ಟು ಚೆನ್ನಾಗಿದೆ. ಆ ಮನೆ ಜನ ಮಾತ್ರ ಅಲ್ಲಿ ಬಸ್ ಹತ್ತಕ್ಕೆ ಹೋಗಲ್ಲಿ ಕುತ್ಕೊಳ್ಳೋಕೆ ಜಾಗ ಕೊಟ್ಟಿಲ್ಲ ಹೇಳ್ಬೇಕಂದ್ರೆ ನನಗೂ. ಮತ್ತು ಇನ್ನೊಬ್ಬರು ನಿಂತಿದ್ರು, ಇಲ್ಲಿ ಕುತ್ಕೊಬಿಡಿ, ಅಲ್ಲೋಗಿ ಅಂದರು. ಅಯ್ಯೋ ಎಂತೆಂಥವ್ರು ಇರ್ತಾರೆ ಗೊತ್ತಾ, ವಿಚಿತ್ರವಾದ ಜನಗಳಿರ್ತಾರೆ, ಏನೋ ಎಲ್ಲ ಒತ್ಕೊಂಡು ಹೋಗೋಂಗೆ ಆಡ್ತಾರೆ. ಮತ್ತು ಸರಿ ಅಂತ ಹೇಳ್ಬಿಟ್ಟು ಬಸ್ ಬಂತು. ನಾವು ಮನೆಗೆ ಬಂದು ನೋಡಿ, ನಾನು ಹೇಳಿದ್ನಲ್ಲ ಎಳ್ಳಿಕಾಯಿ ಕಿತ್ಕೊಟ್ರು ಅಂತ ಹೇಳ್ಬಿಟ್ಟು, ಇದೇ ಅವರು ಮರದಿಂದ ಕಿತ್ಕೊಟ್ಟಿದ್ದು. ಉಪ್ಪಿನಕಾಯಿಗೆ ಇದು ತುಂಬ ಚೆನ್ನಾಗಿದೆ. ಅವರು ಉಪ್ಪಿನಕಾಯಿ ಕೊಟ್ಟಿದ್ರು ನಮಗೆ, ತಿಂದು ಚೆನ್ನಾಗಿ ಟೇಸ್ಟಿಯಾಗಿತ್ತು. ಆಮೇಲೆ ಬರೀ ಎಲೆನ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಆ ಅಜ್ಜಿ 2 ಬಾಳೆಹಣ್ಣು, ಅಡಿಕೆ ಎಲ್ಲ ಕೊಟ್ಟಿತ್ತು ನನಗೆ. ನಾನು 1 ಬಾಳೆಹಣ್ಣು ಬಸ್ಸಲ್ಲೇ ತಿಂದೆ, 1 ಬಾಳೆಹಣ್ಣು ಹಾಗೆ ಇಟ್ಕೊಂಡೆ. ಸುಣ್ಣ ತಂಡು ಎಲೆ ತಿನ್ನೋಣ ಅಂತ ಹೇಳ್ಬಿಟ್ಟು, ನಮ್ಮ ಮನೇಲಿ ಇರುತ್ತೆ ಸುಣ್ಣ ತಿನ್ನೋಣ ಅಂತ ಹೇಳ್ಬಿಟ್ಟು. ಮತ್ತು ನೋಡಿ ಇವಾಗ ನನ್ನ ಮಗಳು ಸುಣ್ಣದ ಡಬ್ಬ ತಂದುಕೊಟ್ಟು, ನಾನು ನೋಡೋಣ ನಮ್ಮ ಅಮ್ಮ ಬೈದಾಯಿತು, ಇದು ಬೇರೆ ಕಲಿತ್ಕೊ ನೀನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ತಿನ್ನಲ್ಲ ಹೇಳ್ಬೇಕಂದ್ರೆ ನಾನು 6 ತಿಂಗಳಿಗೋ ವರ್ಷಕ್ಕೋ ತಿನ್ನೋದು. ಅಂದರೆ ಅಪರೂಪಕ್ಕೆ ಒಂದು ಸರಿ ತಿಂತೀನಿ, ಜಾಸ್ತಿ ಕೆಲವ್ರು ಹೇಳ್ತಾರೆ ಎಲೆ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಅಂತ. ಮತ್ತು ಇದು ಅಂಬಾಡಿ ಎಲೆ ತುಂಬ ಒಂದು ಸ್ವಲ್ಪ ಖಾರ ಇತ್ತು ಹಾಗೂ ಚೆನ್ನಾಗಿತ್ತು. ಮತ್ತು ಬಟ್ಟೆ ಒಣಗಾಕಿದೆ ಫ್ರೆಂಡ್ಸ್. ನೆನ್ನೆ ನೈಟು ಹೋಗ್ಬಿಟ್ಟು ಇವಾಗ ಬಟ್ಟೆ ಎತ್ಕೊಬಂದೆ ಮೇಲ್ಗಡೆ. ಯಾಕಂದರೆ ರಾತ್ರಿ ಒಣಗಿದ್ದಲ್ವ, ಇವಾಗ ಚೆನ್ನಾಗಿ ಒಣಗಿದ್ದು. ಬೇರೆ ಯಾರಾದರೂ ಒಣಗ್ತಾರೆ, ಅವ್ರಿಗೆ ಜಾಗ ಬಿಡಬೇಕು ಅಂತ ಹೇಳ್ಬಿಟ್ಟು ಹೋಗಿ ಎತ್ಕೊಬಂದೆ. ಇವಾಗ ನೋಡಿ ಒಳಗಡೆ ಬಂದೆ. ಈಗ ಈ ಬಟ್ಟೆ ಎಲ್ಲ ಮಡಚಿಬಿಟ್ಟು ನಾನು 1-2 ಪಾತ್ರೆ ಇದ್ದಾವೆ, ಆ ಪಾತ್ರೆ ತೊಳೆದು ಕಸ ಗುಡಿಸ್ಕೊಂಡ್ರೆ ಮುಗೀತು. ಇನ್ನು ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡಬೇಕು. ಅಥವಾ ನಮ್ಮ ಅಮ್ಮನೇ ಏನಾದರೂ ಮಾಡುತ್ತೇನೋ ಗೊತ್ತಿಲ್ಲ. ನಾನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.